ಗುಬ್ಬಿ ತಾಲೂಕಿನ ಬಾಗೂರು ಗೇಟಿನ ಎಸ್ಜಿಎಸ್ ಗುರುಶ್ರೀ ಆಂಗ್ಲ ಮಾಧ್ಯಮ ಸಂಯುಕ್ತ ವಸತಿ ಪ್ರೌಢಶಾಲೆಯಲ್ಲಿ ಉಚಿತ ಬೇಸಿಗೆ ಶಿಬಿರ 10 ದಿನಗಳ ಕಾಲ ಆಯೋಜನೆಯನ್ನ ಮಾಡಲಾಗಿತ್ತು. ಇಂದು ಅದರ ಸಮಾರೋಪ ಸಮಾರಂಭವನ್ನು ಬೆಟ್ಟದಹಳ್ಳಿಯ ಚಂದ್ರಶೇಖರ ಸ್ವಾಮೀಜಿ ಉದ್ಘಾಟಿಸಿ ಮಾತನಾಡಿದರು. ಬೇಸಿಗೆಯ ಅವಧಿಯಲ್ಲಿ ವಿದ್ಯಾರ್ಥಿಗಳು ಬಿಸಿಲಿನಲ್ಲಿ ಹೋಗಿ ಅನಾರೋಗ್ಯ ಅನುಭವಿಸ್ತಾ ಇದ್ರು. ಇನ್ನು ಸದಾಕಾಲ ಮೊಬೈಲ್ನಲ್ಲಿಯೇ ಮುಳುಗ್ತಾ ಇದ್ರು. ಅವೆಲ್ಲವನ್ನ ಗಮನಿಸಿದಂತಹ ಗುರುಶ್ರೀ ಶಾಲೆಯು 10 ದಿನಗಳ ಕಾಲ ವಿಶೇಷವಾಗಿ ಫ್ಯೂಚರ್ ಟೆಕ್ನಾಲಜಿ, ಮಾಸ್ಟರ್ ಕ್ಲಾಸ್, ವಚನ ಸಾಹಿತ್ಯ, ಸಂಗೀತ, ನೃತ್ಯ, ಒಳಾಂಗಣ ಕ್ರೀಡೆಗಳು, ಯೋಗ, ಕಲೆ, ಬ್ರೈನ್ ಡ್ಯಾನ್ಸ್, ಮೌಲ್ಯ ಶಿಕ್ಷಣ, ರಂಗೋಲಿ, ಕ್ಲೇ ಮ್ಯಾಡಲ್ ಸೇರಿದಂತೆ 10 ಹಲವು ಚಟುವಟಿಕೆಗಳನ್ನು ಮಾಡುವ ಮೂಲಕ ವಿದ್ಯಾರ್ಥಿಗಳನ್ನ ಕ್ರಿಯಾಶೀಲವನ್ನಾಗಿ ಮಾಡಿಸಿದೆ. ಇದೇ ಅಲ್ಲದೆ ವಿದ್ಯಾರ್ಥಿಗಳಿಗೆ ವಚನಗಳ ಮೂಲಕ, ಯೋಗದ ಮೂಲಕ ಮಾನವೀಯ ಮೌಲ್ಯಗಳನ್ನು ಕಲಿಸುವಂತಹ ಕೆಲಸವನ್ನ ಸಮಾಜಕ್ಕೆ ನೀಡಿದ್ದು, ಇದರಿಂದ ಉತ್ತಮ ಪ್ರಜೆಗಳನ್ನ ಮಾಡುವುದು ಎಲ್ಲ ರೀತಿಯ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಶರಣ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಪಾಲನೇತ್ರಪ್ಪ ಮಾತನಾಡಿ, ಮಕ್ಕಳಲ್ಲಿ ವಿಶೇಷ ಚಟುವಟಿಕೆಗಳನ್ನು ಮಾಡುವುದರಿಂದ ಆ ಮಕ್ಕಳಿಗೆ ವಿಶೇಷ ಜ್ಞಾನ ಬೆಳೆಯುತ್ತದೆ. ಶಾಲೆಗಳಲ್ಲಿ 4 ಕೊಠಡಿಗಳ ಮಧ್ಯದಲ್ಲಿ ಮಾಡುವ ಪಾಠಕ್ಕೂ ಪರಿಸರದಲ್ಲಿ ಮಾಡುವ ಪಾಠಕ್ಕೂ ಸಾಕಷ್ಟು ವ್ಯತ್ಯಾಸತೆ ಇದೆ ಎಂದು ತಿಳಿಸಿದರು. ಒಂದು ಒಳ್ಳೆ ಮಾತನ್ನ ಹಿರಿಯರು ಹೇಳ್ತಾರೆ, ಮಕ್ಕಳಿಗೆ ತಂದೆ ಬಾಲ್ಯದ ಅಕ್ಕರ ವಿದ್ಯೆಗಳ ಕಲಿಸದಿದ್ದರೆ ಕೊಂದಂ, ಲಕ್ಕದನವೆರಳು ಕೆಳಗು ಚಿಕ್ಕಂದಿನ ವಿದ್ಯೆ ಪಡೆದು ಚೂಡಾರತ್ನ. ಇದು ಬಹಳ ಪ್ರಮುಖವಾದ ಮಾತು. ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಬರೋದಿಲ್ಲ ಈ ಮಾತಿಗೆ. ಮಕ್ಕಳಿಗೆ ತಂದೆ ಬಾಲ್ಯದೊಳ ಅಕ್ಕರ ವಿದ್ಯೆಗಳನ್ನು ಕಲಿಸದಿದ್ದರೆ ಕೊಂದಂ, ಲಕ್ಕದನವಿರಲು ಕೆಳಗು ಚಿಕ್ಕಂದಿನ ವಿದ್ಯೆ ಪಡೆದು ಚೂಡಾರ. ಮಕ್ಕಳೇ, ನೀವು ಚಿಕ್ಕ ವಯಸ್ಸಿನಲ್ಲಿ ಏನು ಕಲ್ತ್ಕೊಳ್ತೀರಿ ಅದು ನಿಮಗೆ ಮುಂದೆ ಅದು ತಳಪಾಯವಾಗಿ ಬೃಹತ್ ಕೆಲಸವನ್ನು ಮಾಡುತ್ತೆ. ಗಿಡವಾಗಿ ಬಗ್ಗದ್ದು ನೀವೆಲ್ಲ ಪ್ರೆಸೆಂಟ್ ಆಗಿದ್ದೀರಾ, ಆ ಕಡೆ ಗಮನ ಕೊಡ್ತಾ ಇದ್ದೀರಾ ಅಂತ ನಮ್ಗೆ ಅರ್ಥವಾಯ್ತು. ಗಿಡವಾಗಿ ಬಗ್ಗದ್ದು ಅಂದ್ರೆ ನೀವು ಎಷ್ಟು ಚೆನ್ನಾಗಿ ಇವತ್ತು ತಗ್ಗಿ ಬಗ್ಗಿ ಹೋಗ್ತೀರಿ. ಬಾಗಿದ ತಲೆ ಮುಗಿದ ಕೈ, ಬಾಗಿದ ತಲೆ ಹಾಗೆ ತಗ್ಗಿ ಬಗ್ಗಿ ಹೋಗಿ ಗುರು ಹಿರಿಯರಿಗೆ, ತಂದೆ ತಾಯಿಗಳಿಗೆ, ಸಮಾಜದ ಹಿರಿಯರಿಗೆ ಗೌರವನ್ನ, ಪ್ರೀತಿಯನ್ನ ಕೊಡ್ತಕ್ಕಂಥ ಸಂಸ್ಕಾರ ನಿಮಗಾದರೆ ನಿಜವಾದ ಮಕ್ಕಳು ಇವತ್ತಿನ ಮಕ್ಕಳು ನಾಳೆ ಪ್ರಜೆಗಳು ದೇಶವನ್ನು ಸುಭಿಕ್ಷ ಪಡಲಿಕ್ಕೆ ಸಾಧ್ಯ. ಬೇಸಿಗೆ ಶಿಬಿರ ಪಠ್ಯೇತರ ಚಟುವಟಿಕೆ ಮತ್ತೆ ಮಕ್ಕಳ ದೈಹಿಕ, ಮಾನಸಿಕ ಮತ್ತು ಎಲ್ಲ ವಿಕಾಸ ಆಗ್ಲಿಕ್ಕೆ ಒಂದು ಪೂರಕ ಆಗಿದೆ. ಇಲ್ಲಿ ಮಕ್ಕಳು ಕುಡಿದು ಕುಪ್ಪಳಿಸ್ತಾರೆ, ಯಾವುದೇ ಟೆನ್ಷನ್ ಇಲ್ಲ, ಹೆಂಗ್ ಬೇಕಾದ್ರೂ ಆಟ ಆಡಿ ನಲಿಯಕ್ಕೆ ಅವಕಾಶ ಇದೆ. ಆಮೇಲೆ ನಿಮ್ಗೆ ಏನು ಬರುತ್ತೋ ಅದನ್ನು ಕಲಿಯಕ್ಕೆ ಅವಕಾಶ ಇದೆ. ಎಲ್ಲದೂ ಫ್ರೀಡಮ್. ಬಹಳ ಒಳ್ಳೆ ಮಾತುಗಳನ್ನ ಗಂಗಾಧರ್ ಮತ್ತೆ ಉಮೇಶ್ ರವರು ಹೇಳಿದರು. ಪಠ್ಯದ ಚಟುವಟಿಕೆಗಳೊಳಗೆ, ಪಠ್ಯದಲ್ಲಿ ಚಟುವಟಿಕೆ, ಇವತ್ತು ಮಾರ್ಕ್ಸ್ ಪರೀಕ್ಷೆ ಬಂತು, ಮಾರ್ಕ್ಸ್ ಅನೌನ್ಸ್ ಮಾಡಿದ್ರು, ಪಾಸ್ ಫೇಲ್ ಆಯ್ತು, ಮುಗಿತಾವ್ತು, ಆ ವಿಷಯಗಳು ಅಲ್ಲಿಗೆ ಕ್ಲೋಸ್. ಮಕ್ಕಳೇ, ಮೊಬೈಲ್ ಇಟ್ಕೋಬೇಡಿ. ಒಳ್ಳೆ ವಿಷಯಗಳಿದ್ದಾವೆ. ಅವರು ಒಂದು ಸಲಹೆಯನ್ನು ಅತ್ಯಂತ ಬಹಳ ಮೇಲ್ಮಟ್ಟದ ಜ್ಞಾನಿ ನಮ್ಮ ಡಿಡಿಪಿ ಅವರು. ಶಿಬಿರದ ನಿರ್ದೇಶಕ ಸುರೇಶ್ ಮಾತನಾಡಿ, 135 ವಿದ್ಯಾರ್ಥಿಗಳು 10 ದಿನಗಳ ಕಾಲ ಈ ಒಂದು ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿ 10 ಹಲವು ಉಪಯೋಗಗಳನ್ನು ಪಡೆದುಕೊಂಡಿದ್ದಾರೆ. ಬೆಳಗ್ಗೆಯಿಂದ ಸಂಜೆಯವರೆಗೆ ಮಕ್ಕಳಲ್ಲಿ ಹೊಸ ಚೈತನ್ಯವನ್ನೇ ಪಡೆದಿದ್ದಾರೆ. ಇದರಿಂದ ಖಂಡಿತವಾಗಿ ಅವರ ಭವಿಷ್ಯದಲ್ಲಿ ಒಳಿತಾಗುತ್ತದೆ ಅಂತ ತಿಳಿಸಿದ್ರು. ಸಂಸ್ಕಾರಕ್ಕೆ ಪಠ್ಯೇತರ ಚಟುವಟಿಕೆ ಆಗಬೇಕು. ಪಠ್ಯ ಯಾವುದೇ ವಿಚಾರಗಳು ಇಲ್ಲಿ ಬೇಡ. ಮಕ್ಕಳನ್ನ ಕರೆತಂದು ಎಷ್ಟು ಮಕ್ಕಳು ಬರ್ತಾರೋ ಅಷ್ಟೇ ಮಕ್ಕಳು ಸಾಕು ಅಂತೇಳಿ ಅದೆಲ್ಲ ಆದ ಮೇಲೆ ನಮ್ಮ ಶಿಕ್ಷಕರನ್ನ ಕರೆದು ಒಂದು ಸಭೆ ಮಾಡಿದಾಗ ಅವ್ರಿಗೂ ಹೊಸ್ದು ಅವರು ಒಂದೇ ಮಾತು ಹೇಳಿದ್ದು, ಸರ್ ನೀವು ಏನು ಹೇಳ್ತೀರಿ ಅದನ್ನು ನಾವು ಚಾಚು ತಪ್ಪದಲ್ಲಿ ಪಾಲಿಸ್ತೀವಿ, ನಾವು ಅದಕ್ಕೆ ನಮ್ಮ ಕೈಲಾದನ್ನ ಪ್ರತಿಯೊಂದು ಮಾಡ್ತೀವಿ ಸರ್ ಅಂತ ಒಂದು ಒಳ್ಳೆ. ಇದೇ ಸಂದರ್ಭದಲ್ಲಿ ಶಿಕ್ಷಕ ಸಂಘದ ತುಮಕೂರು ಜಿಲ್ಲಾಧ್ಯಕ್ಷ ಉಮೇಶ್, ತಾಲೂಕು ನಿವೃತ್ತ ನೌಕರ ಸಂಘದ ಅಧ್ಯಕ್ಷ ಜಯಣ್ಣ, ಮಲ್ಲಿಕಾರ್ಜುನ ಸ್ವಾಮಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಎಂಬಿ ಗಂಗಾಧರಯ್ಯ, ಶಿಕ್ಷಕರ ಸಂಘದ ಕಾರ್ಯದರ್ಶಿ ಶಿವಕುಮಾರ್, ಮುಖಂಡ ಚೇಳೂರು ಪ್ರಸನ್ನಕುಮಾರ್ ಸೇರಿದಂತೆ ಶಾಲೆಯ ಮುಖ್ಯ ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಹಾಜರಿದ್ದರು.
ಗಡಿನಾಡು ಪಾವಗಡದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿದೆ ಶ್ರೀ ಗುರುಕುಲ ಪದವಿ ಪೂರ್ವ ಕಾಲೇಜು. ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಸಿಇಬಿಎ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭ ಮಾಡಲಾಗಿದೆ. ಕಾಲೇಜಿನಲ್ಲಿ ನುರಿತ ಮತ್ತು ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಕೊಠಡಿಗಳ ವ್ಯವಸ್ಥೆ, ಗ್ರಂಥಾಲಯ, ಅತ್ಯಾಧುನಿಕ ಲ್ಯಾಬ್, ಸಿಸಿಟಿವಿ ಕಣ್ಗಾವಲು, ಬಸ್ ವ್ಯವಸ್ಥೆ, ಹಾಸ್ಟೆಲ್ ಫೆಸಿಲಿಟಿ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ತೆರೆದಿದೆ. ಪಾವಗಡದ ಶ್ರೀ ಗುರುಕುಲ ಕಾಲೇಜು. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9448024739. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.